ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿಜಿ ಚಾನೆಲ್. ಇವತ್ತು ವೆಜ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂದ್ಬಿಟ್ಟು. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಅಡುಗೆ ಎಣ್ಣೆ. ಅದಾದಮೇಲೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ನಾನು 2 ಟೇಬಲ್ ಸ್ಪೂನೇ ಹಾಕ್ಕೊಳ್ತೀನಿ. ಸೊ ಇದಾದಮೇಲೆ ಎಲ್ಲ ಸ್ಪೈಸಸ್ ಐಟಮ್ ಬರುತ್ತಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಜೀರಿಗೆ, ಸ್ಟಾರು, ಏಲಕ್ಕಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಕಂದ ಬಣ್ಣ ಥರ. ಸೊ ಇದಾದಮೇಲೆ 2 ಹಸಿಮೆಣ್ಸಿನ್ಕಾಯಿ ನಾನು ಹಾಗೆ ಹಾಕ್ಕೊಳ್ತೀನಿ. ಇದನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ಳಲ್ಲ, ಏಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಹಾಕ್ಕೊಂಡ್ರೆ. ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಫ್ರೈ ಆಗಿದ ತಕ್ಷಣ ಈಗ ಟೊಮೊಟೊ ಹಾಕ್ಕೊಳ್ತೀನಿ. ಸೊ ಈ ಟೊಮೊಟೊ ಹಾಕ್ಕೊಂಡಾಗ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಇದಕ್ಕೊಂದು ಟಿಪ್ಸ್ ಅಂದರೆ, ಇದು ಬೇಗನೆ ಬೇಯಬೇಕಾಗುತ್ತಲ್ವ, ಟೊಮೊಟೊ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದು ಬೇಗನೆ ಫಾಸ್ಟಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಟೊಮೊಟೊ ಹಾಕ್ಕೊಂಡ್ಮೇಲೆ. ಸೊ ಅವಾಗ ಬೇಗ ಇದಾಗತ್ತೆ, ಬೇಯುತ್ತೆ. ಸರಿ, ಇದು ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳ್ತೀನಿ. ಸೊ ಇದನ್ನು ಸಹ ಹಾಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಫ್ರೈ ಆಗಿದ ತಕ್ಷಣ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 2 ಒಂದೊಂದು ಹಿಡಿಯಷ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಸಹ ಇದ್ರೊಳಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಅದೆಲ್ಲ ಫ್ರೈ ಆದಮೇಲೆ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಕ್ಯಾರೆಟು ಮತ್ತು ಬೀನ್ಸು ಮತ್ತು ಹಸೆ ಬಟಾಣಿ, ಸೊ ಇದೆಲ್ಲ ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಚಿಲ್ಲಿ ಪೌಡ್ರು ಒಂದು 1/4 ಸ್ಪೂನ್ ಹಾಕ್ಕೊಳ್ತೀನಿ. ಚಿಲ್ಲಿ ಪೌಡ್ರು ನನಗೆ ಸ್ಪೈಸಸ್ ತಿನ್ನೋದಂದ್ರೆ ತುಂಬಾ ಇಷ್ಟ, ಸ್ಪೈಸಿ ಆಗಿರಬೇಕು ಏನೇ ಇದ್ದರೂ. ಸೊ ಮತ್ತು ಇದು ಕೊರಿಯಂಡರ್ ಪೌಡ್ರು, ಧನಿಯಾ ಪೌಡ್ರು, ಅದೊಂದು 1/4 ಸ್ಪೂನ್ ಹಾಕ್ಕೊಂಡೆ. ಧನಿಯಾ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಖಾರನ ಅವಾಯ್ಡ್ ಮಾಡುತ್ತೆ, ಚಿಲ್ಲಿ ಹಾಕ್ಕೊಳ್ತೀವಲ್ಲ ಅದರಿಂದ. ಸರಿ, ಇದೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಳ್ತೀನಿ, ಒಂದು 1/4 ಟೇಬಲ್ ಸ್ಪೂನು. ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಅದು ಪೌಡ್ರೆಲ್ಲ ಹಾಕಿದ್ಮೇಲೆ ಪುಡಿನೆಲ್ಲ. ಸೊ ಎಲ್ಲ ತರಕಾರಿಗಳಿಗೆಲ್ಲ ನೀಟಾಗಿ ಇದಾಗಬೇಕಲ್ವ ಅದಕ್ಕೆ. ಸೊ ಇದಾಗಿದ ತಕ್ಷಣ ಸರಿ, ಎಲ್ಲ ಹಾಗೆ ಮಿಕ್ಸ್ ಆಯ್ತಲ್ಲ. ಸೊ ಇವಾಗ ಅಕ್ಕಿ 1 ಗ್ಲಾಸ್ ಹಾಕಿದ್ದೆ, 1/4 kg ಅಷ್ಟು ನೆನೆಸಿಟ್ಬಿಟ್ಟಿದೆ ಒಂದು 1/2 an hour ಮುಂಚೆ. ಸೊ ಇದು ನೆನೆಸಿಟ್ರೆ ಬೇಗನೆ ಆಗುತ್ತೆ, ಚೆನ್ನಾಗಿ ಉದ್ರಾಗುತ್ತೆ. ಸರಿ, ಅಕ್ಕಿ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಹಂಗೆ ಎಲ್ಲ ಮಿಕ್ಸ್ ಕೊಡಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ ನಾನು. ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಕಮ್ಮಿ ಮಾಡಿ ಹುಡಿ ಹಾಗೆ ಆಗುತ್ತೆ ಅನ್ನ. ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಸೊ ಹಾಗಾಗಿ 1 ಗ್ಲಾಸ್ ಹಾಕ್ಬಿಟ್ಟು ಇನ್ನೊಂದು ಚೂರು ಕಮ್ಮಿ ಇದ್ದಂಗೆ 2 ಗ್ಲಾಸ್ಗೆ ಅದು ಹಾಕ್ಕೊಂಡೆ ನೀರು. ಸರಿ, ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಲಾಸ್ಟಲ್ಲಿ. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಅದು ಇದು ಬರಬೇಕು, ಒಂದು ಕುದಿ ಬರಬೇಕು ಅಂತಾರೆ. ಸೊ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಸೊ ಇದೆಲ್ಲ ಇದು ಮಾಡಿಬಿಟ್ಟು ನೀಟಾಗಿ ತಿರುಗಿಸಿಟ್ಬಿಟ್ಟು ಒಂದು ಕುದಿ ಬರ್ತಾ ಇದೆಯಲ್ಲ, ಸೊ ಇವಾಗ ನಾವು ಮುಚ್ಚಬೇಕಾಗತ್ತೆ. ಸೊ ಇದನ್ನ ನಾವೆಲ್ಲ ಅಕ್ಕಿ ಹಾಕಿದ ತಕ್ಷಣ ನೀಟಾಗಿ ಎಲ್ಲ ತಿರುಗಿಸಿ ಇಟ್ಬಿಟ್ಟು ಒಂದು ಕುದಿ ಬಂದಮೇಲೆ ಹಾಕ್ಬೇಕಾಗತ್ತೆ. ಆವಾಗ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಆಗಿರುತ್ತೆ ನೋಡಿ. ಸೊ 1-2 ವಿಷಲ್ ಇವಾಗ ಹಾಕಬೇಕಾಗತ್ತೆ. 1-2 ವಿಷಲ್ ಕೂಗಿಸ್ಕೊಂಬಿಟ್ರೆ ಸೊ ನೀಟಾಗಿ ಆಗಿರುತ್ತೆ ರೈಸ್, ಹುಡಿಯಾಗಿ ನೋಡಿ ನೀವು ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ಹಾಗೆ ಇಟ್ಟರೆ ತಣ್ಣಗಾಗಿರುತ್ತಲ್ವ. ಸೊ ನೀಟಾಗಿ ಅನ್ನ ಎಲ್ಲ ಬೆಂದಿರುತ್ತೆ ಆವಾಗ ಪಲಾವು. ನೋಡಿ, ನೋಡೋಕ್ಕೆ ಕಲರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತು. ಸೊ ನನಗಿದರ ಜೊತೆಗೆ ಮೊಸರು ಬಜ್ಜಿ ಅಂತೂ ಇರಲೇಬೇಕು ಪಲಾವ್ಗೆ. ಸೊ ಅವರು ಹಾಗೆ ತಿಂತಾರೆ. ಮೊಸರು ಬಜ್ಜಿ ಮತ್ತು ಪಲಾವ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗಿದೆ ನೋಡಿ ಪಲಾವು. ಇದು ಬ್ಯಾಚುಲರೆಲ್ಲ ಆರಾಮಾಗಿ ಮಾಡ್ಕೋದು, ಇದು ರುಬ್ಬದೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಅನಿಸುತ್ತೆ. ಅದನ್ನು ಬೇರೆ ಥರನೂ ಪಲಾವ್ ಇದೆ ರುಬ್ಬಿ ಮಾಡೋದು, ಅದು ಗ್ರೀನ್ ಪಲಾವ್ ಅಂತಾರೆ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ.